जय भारत जननीय तनुजाते, जय हे कर्नाटक माता। भारत माता की बोलो, भारत माता की। ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಇಲ್ಲ ವಾಲ್ಯೂಮ್ ಕೊಡಿ ಸರ್, ಅಷ್ಟೇ ಮಾನಿಟರ್ ಅಷ್ಟೇ. ಮನಸ್ಸು ತುಂಬಿ ಬಂದಾಗ ಹಾಗೆ ಇಡಿ ಸರ್, ಸಾಕು, ಪರ್ಫೆಕ್ಟ್. ಹೃದಯ ತುಂಬಿ ಬಂದಾಗ ಎಲ್ಲವನ್ನು ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಸಮಯದ ಅವಕಾಶವೂ ಇಲ್ಲ. ಒಂದಂತೂ ಸತ್ಯ, ಇಲ್ಲಿರುವ ಇಷ್ಟು ಜನರು 1=100 ಅಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಬಹುದು. ಅಷ್ಟು ಪ್ರಾಜ್ಞ ಬಂಧುಗಳು ನೀವು ಸೇರಿದ್ದೀರಿ. ಹೈಲಿ ನಾಲೆಜಬಲ್, ಹೈಲಿ ಕಲ್ಚರ್ಡ್. ಸಾಕು ಸರ್, ಇಷ್ಟು ಜನ ಇದ್ರೆ ಸಾಕು. ನಮ್ಮ ಸಂಸಾರ ಆನಂದ ಸಾಗರ ಅಂತ ನಾನು ನಿಜವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಈ ಸಂಗೀತದ ಪಯಣ ನಿರಂತರವಾಗಿ ಅಂತ ನಾನು ಹಾರೈಸ್ತೀನಿ. ಅದು ನಿತ್ಯೋತ್ಸವ ಆಗಬೇಕು ಅಂತ ನಾನು ಆಶಿಸ್ತೀನಿ. ನನ್ನ ಪುಟ್ಟ ತಮ್ಮ ಏನ್ ಹೇಳಿ ವರ್ಧನ್ ಬಗ್ಗೆ. ಒಂದಂತೂ ಸತ್ಯ, ವರ್ಧನ್ ಅಭಿಮಾನಿ ಬಳಗದಲ್ಲಿ ನಾನು ಯಾವತ್ತೂ ಇರ್ತೀನಿ ಸದಸ್ಯನಾಗಿ, ಅಜೀವ ಸದಸ್ಯ, ಲೈಫ್ ಮೆಂಬರ್ಶಿಪ್. ಯಾಕೆಂದ್ರೆ ಬಂಧುಗಳೇ, ತಾನು ಬೆಳೆಯೋದು ಯಾವತ್ತೂ ಎಲ್ಲರೂ ನೋಡ್ತಾರೆ, ತಾನು ಬೆಳಿಬೇಕು, ಇತರರು ತನ್ನ ಜೊತೆ ಬೆಳೆಸ್ಕೊಂಡು ಹೋಗ್ಬೇಕು, ಅವರಿಗೂ ಒಂದು ಒಳ್ಳೆ ಅವಕಾಶವನ್ನು ಕೊಡ್ಬೇಕು ಅಂತ ಕೆಲವೇ ಜನ ಆಲೋಚನೆ ಮಾಡ್ತಾರೆ. ಈಸ್ ಒನ್ ಎಮ್ SP ಸಾರ್ ಅವರನ್ನ ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟು, ಅಂತರಂಗದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಆಶೀರ್ವಾದ ಅವ್ರು ಮುನ್ನಡೆಸ್ತಾ ಇದೆ ಅಂತ ಕಾಣ್ತಾರೆ. ಎಷ್ಟು ಒಳ್ಳೆ ವಾಯ್ಸ್, ನಾವು ಮಾಡ್ಯುಲೇಷನ್, ಆ ಸಂಗೀತ ಸಾಧನೆ ಎಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಅವ್ರೊಬ್ಬರ ಏನ್ ಮಾಡಕ್ ಆಗಲ್ಲ, ನಾನ್ ಬಿಟ್ಕೊಂಡು ನಮ್ಮ ತಂಗಿ ಇದ್ದಾನೆ. ಆ ಜನ್ಮದ ಜೋಡಿಗೆ ಜಯವಾಗ್ಲಿ ಅಂತ ಹಾರೈಸ್ತೀನಿ ನಾನು. ಜನ್ಮದ ಜೋಡಿ ನೀನು ಹಾಗೆ. ನಿಮ್ ಮಗ, ಮುದ್ದು ಮಗ ಅಲ್ಲಿದ್ದಾನೆ. ಈ ಇಡೀ ಕುಟುಂಬಕ್ಕೆ ನಾವು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಒಳ್ಳೆ ಗುರುಗಳು ಸಿಗೋದು ಕಷ್ಟ, ಒಳ್ಳೆ ಶಿಷ್ಯರು ಸಿಗೋದು ನಿಮ್ಗೆ ಎರಡೂ ಸೇರಿ ಬಂದಿದೆ. ಹಾಲು ಜೇನಿನ ಸಂಗಮ. ಇದೇ ರೀತಿಯಾಗಿ ನಿಮ್ಮ ಕಾರ್ಯಕ್ರಮ ಯಾವತ್ತೂ ಮುಂದುವರಿತಾ ಇರಲಿ. ವರ್ಧನ್ ಹಾಡೋದು ಕೇಳಿದ್ರೆ ಬಹಳ ಇಷ್ಟ ನನ್ಗೆ. ಇವತ್ತು ನಮ್ಮ ಗೀತನು ಕೂಡ ಬಹಳ ಚೆನ್ನಾಗಿ ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಯು ಆಲ್ ಸ್ಯಾಂಗ್ ಸೋ ವೆಲ್. ಸಂಗೀತ ಯಾವತ್ತೂ ಅಷ್ಟೇ, ಸಂಗೀತದಲ್ಲಿ ಸಿಗುವಂತ ಆನಂದ, ಸಂತೋಷ ಅದು ಬೇರೆ ಯಾವುದರಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾನು ಏನು ವಿದ್ವಾಂಸನಲ್ಲ, ಪಂಡಿತನಲ್ಲ, ಆದ್ರೆ ಒಂದು ಸತ್ಯ, ಸಂಗೀತ ನನಗೆ ಜೀವನ ಕೊಟ್ಟಿದೆ, ನನಗೆ ಊಟ ಕೊಟ್ಟಿದೆ, ಜನರ ಪ್ರೀತಿಯನ್ನು ಕೊಟ್ಟಿದೆ. ಎಷ್ಟು ಬೇಸರ ಇದ್ರು, ಎಷ್ಟು ಸಂತೋಷ ಇದ್ರು ನೀವು ಹಾಡ್ಬೋದು. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಇರುವಂತದ್ದು ಸಂಗೀತಕ್ಕೆ. ಸಂಗೀತ ಅಂದ್ರೆ ಅದು ದೈವಿಕವಾದದ್ದು. ಅದು ಫಿಲಂ ಸಾಂಗ್ ಆಗಿರ್ಬೋದು, ಕ್ಲಾಸಿಕಲ್ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಭಾವಗೀತೆ, ಜನಪದ ಯಾವುದೇ ಇರಲಿ, ಎಲ್ಲವೂ ಕೂಡ 12 ಸ್ವರಗಳ ಮಾಯಾಭಾವ. ಅದನ್ನೆಲ್ಲ ಅವರು ಕೀಬೋರ್ಡ್ ಎಲ್ಲ ಟೀಚ್ ಮಾಡುವವರು, ಕೀಬೋರ್ಡ್ ಹಿಡಿದು ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ. ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಯಾವುದೇ ಇನ್ಸ್ಟ್ರೂಮೆಂಟ್ 12 ಸ್ವರಗಳ ಮಾಯಾಭಾವ. ಸ ರಿ ಗ ಮ ಪ ದ ನಿ, ಸಪ್ತ ಸ್ವರಗಳು. ರಿ ಗ ಮ ದ ನಿ 2 ವೆರೈಟಿ ಇದೆ, ಅದು ವೆರಿ ಇಂಪಾರ್ಟೆಂಟ್. ಸೊ 5 × 2 10 ಸ್ವರ. ಸಾಪ ಪ್ರಕೃತಿ ಸ್ವರ. ಆಕ್ಟೇವ್ಸ್ ಎಷ್ಟು ಬೇಕಾದ್ರೆ ಇರ್ಬೋದು, ನಿಮ್ಮ ರೇಂಜ್ ಎಷ್ಟು ಬೇಕಾದ್ರೆ ನೀವು ಕಲ್ಟಿವೇಟ್ ಮಾಡಬಹುದು. ಎಲ್ರಿಗೂ ಆ ವಿದ್ಯೆ ಇದೆ. ಆ ಸ್ವರಗಳ ಸಾಧನೆ, ರಾಗ ಸಾಧನೆ, ಇದೆಲ್ಲವನ್ನ ಹೆಚ್ಚು ಮಾಡ್ತಾ ಹೋಗಿ. ನಿಮಗೆ ಹಾಡ್ತಾ ಹಾಡ್ತಾ ನಿಮ್ಗೆ ಎಷ್ಟೋ ಜನರಿಗೆ ಆ ನಾಲೆಜ್ ಇದೆ. ಸ್ವರಗಳ ಸಾಧನೆ ಹೆಚ್ಚು ಮಾಡಿದಷ್ಟು ನಿಮಗೆ ಅದರ ಆನಂದ ವಿವರಿಸೋಕೆ ಸಾಧ್ಯ ಇಲ್ಲ. ಸಾಮಜವರಗಮನ, ಇದು ಕೂಡ ಹಿಂದೊಳವೆ. ಬಾನಿನ ಅಂಚಿಂದ ಬಂದೆ ಸಗಮಗ ಸ, ನೀನು ನೀ ಸಾಸ ಸಾ, ನಾನು ನಾಮ. You should know I'm landing on ma ga sa. ಇಲ್ಲಿದೆ ಒಂದು ನೋಡ್ತೇನೆ, ಸನಿ ನಿಷಾದ ಚೇಂಜ್ ಆಗ ಚಂದ್ರ ಕೌನ್ಸಿಗೋಯ್ತು. ಹರಿವರಾಸನಂ ವಿಶ್ವಮೋಹನಂ ನಿಜ ಸಾಸ ರೇ. I'm landing on ರೇ, ರೇ ಮ ರೇ ನಿ ಸ.
ಹೂವು ಸಾಪ ಗಮನಿ ಪಗಾರೆ ನಿಸ. ಇದು ಎಲ್ರಿಗೂ ಗೊತ್ತದು, ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ ಅಷ್ಟೇ, ಇದನ್ನು ಡೆವಲಪ್ ಮಾಡ್ತಾ ಹೋಗಿ. ಪರಿಸರಿದ ನಿಗರಿಸ ಅಬೇರಿ ಸರಿ ಮ ಬನಿ ಸರಿ ಮಾರಿ ಜನಿ ಬಮರೇ ರೇ ರಿ ಮ ಬಮರೇ ರೀ ಚೇಂಜ್ ಆದ ಕೂಡ ರಾಗ ಮಧ್ಯಮ ಆಗೋಯ್ತು. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ಪಮರೇ ನನ್ನ ಬರಿದ ನೋಡ್ತೀನಿ ಗಾ ಮನದಲ್ಲಿ ಮಿನುಗು. ಇದನ್ನ ಇಬ್ಬರು ಗೊತ್ತಿರುವಂಥದ್ದೇ. ಏಜಲ್ಲಿ ಸ್ವಲ್ಪ ಹಿರಿಯ ನಾನು ಆ ವಿಶ್ವಾಸದಲ್ಲಿ ಹೇಳಿದ್ದೇನೆ ಅಷ್ಟೇ, ಮತ್ತೆ ಯಾವುದೂ ಅಲ್ಲ. ಸಂಗೀತ ದೊಡ್ಡದು ಬಂದಿದೆ. ಸಂಗೀತ ನಾವು ಕಲಿತಾ ಹೋದ್ರೆ ಒಂದು ತಿಳ್ಕೊಳ್ಬೇಕು ನಾವು ಅಷ್ಟೇ, ನಾವು ಎಷ್ಟು ಕಮ್ಮಿ ಕಲ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಅಷ್ಟೇ. ಆರ್ಟ್ ಇಸ್ ಸೋ ಗ್ರೇಟ್. ಇಲ್ಲಿ ಇದ್ದಾರಲ್ಲ ಇವರೆಲ್ಲ, ಇವರಲ್ಲಿ ಏನು ಅಂತ ಹೇಳಿ ಅವ್ರನ್ನೆಲ್ಲ ಈ ದಿಗ್ಗಜರಿಗೆ ನಾವು ಜೋರಾಗಿ ಈ ಮನುಷ್ಯ ಅಂತ ನಮ್ಗೆ ದೇವ್ರೆ, ಈ ಮೂರನೇವರು ಅವ್ರು ನಮ್ಗೆ ದೇವ್ರೆ. ಎಲ್ಲರೂ ಅಷ್ಟೇ. ಅಲ್ಲಿ ಆ ಗಾನಗಂಧರ್ವರು ಇವನ್ನೆಲ್ಲ ಮೀಟ್ ಮಾಡೋ ಅವಕಾಶ ಬಂದಿತ್ತು ನನಗೆ. ಪಿ ಬಿ ಶ್ರೀನಿವಾಸ್, ಜಾನಕಿಯಮ್ಮ ಈಗಲೂ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಹೈದರಾಬಾದ್. ಇವನ್ನೆಲ್ಲ ನಾವು ಎಷ್ಟು ನಾವು ಸ್ಮರಣೆ ಮಾಡಿ, ಆ ಕಿಶೋರ್, ಆ ರಫಿ ಹಾಡೆಲ್ಲ ಕೇಳಿದ್ರೆ ಏನು ನಮಗೆ, ನಾವು ಈ ಒಂದು ಪರಂಪರೆ ಇದೆಯಲ್ಲ ಬಂದಿದ್ರೆ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ನಾನು ಅಷ್ಟೇ ಹೇಳೋದು. ಈಗ ನನಗೆ ಎಷ್ಟೋ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ನನ್ನ ಹತ್ರ ಅವರದನ್ನು, ಹಳೆ ಹಾಡುಗಳಿಗೂ ಈಗಿನ ಹಾಡುಗಳಿಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ನಾನು ಓಪನ್ ಆಗಿ ಹೇಳ್ತೇನೆ, ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದಿಲ್ಲ. ವ್ಯವಸ್ಥೆ ಬಗ್ಗೆ ನನಗೆ ನನ್ನದೇ ಆದಂತಹ ಒಂದು ಅಭಿಪ್ರಾಯ ಇರುತ್ತೆ. ಹಳೇದರಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತೇನೆ ನಾನು. ಸಾಹಿತ್ಯ, ಸಂಗೀತ, ಗಾಯನ. ಸಾಹಿತ್ಯ, ರಾಗ ಸಂಯೋಜನೆ ಮತ್ತು ಗಾಯನ ಮೂರು ಅದ್ಭುತ. 100 ಹಾಡುಗಳಲ್ಲಿ ಮಿನಿಮಮ್ 90 ಹಾಡು ಆಪ್ಯಾಯಮಾನವಾಗಿತ್ತು, ಹೃದಯಕ್ಕೆ ಮುಟ್ಟುತ್ತಾ ಇತ್ತು. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ. ನಿರಾಶೆ ಏತಕ್ಕೆ, ದುರಾಸೆ ಏತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ. ಬಾನಿಗೊಂದು ಎಲ್ಲೆಯಲ್ಲಿ ಏನಾಡಿದು. ಹೇಗೆ ಬರ್ದಿರುವ ಸ್ವಾಮಿ ಅದು? ಯಾಕೆ ಬೈಹಾರ್ತಿದೆ ನನಗೆ? ಯಾಕೆ ಬೈಯ? ನನ್ನ ಪುಸ್ತಕ ನೋಡಲ್ಲ, ಯಾಕೆಂದ್ರೆ ಹೃದಯಕ್ಕೆ ಮುಟ್ಟಿದೆ. ಅದು ಹೃದಯಕ್ಕೆ ಮುಟ್ಟಿದೆ. ಉದಯಶಂಕರ್ ನಮೋ ನಮಃ, ರಾಜೇಂದ್ರ ನಾಗೇಂದ್ರಗೆ ನಮೋ ನಮಃ, ನಮ್ಮ ಅಣ್ಣವರಿಗೆ ನಮೋ. ನಮ್ಗೆ ಎಷ್ಟು ಹೇಳಿದ್ರು ಸಾಲದು, ಈಸ್ ಬಿಯಾಂಡ್ ವರ್ಡ್ಸ್. ಹಾಗಾಗಿ ಅಂತ ಹಾಡುಗಳು ಬೇಕು. ಆಡಿಸಿ ನೋಡು. ನಾವು ಫ್ರಾಂಕ್ ಆಗಿ ಹೇಳಿದ್ರೆ ಬೊಂಬೆ ಹೇಳ್ತಾ ಇತ್ತು, ಇನ್ನು ಸ್ವಲ್ಪ ಸಮಯ ಹೋದಾಗ ಹೋಗ್ಬೋದು. ಅದು ಆಡಿಸಿ ನೋಡಿ ಹೋಗೋದಿಲ್ಲ. ಯು ಗಾಟ್ ಮೈ ಪಾಯಿಂಟ್? ಬೊಂಬೆ ಹೇಳ್ತಾ ಇಷ್ಟ ನನಗೆ, ಬಟ್ ಅದಕ್ಕೊಂದು ಕಾಲ ಇರ್ಬೋದು. ಆಡಿಸಿ ನೋಡು ಹಾಗಲ್ಲ. ನೀವು ಪ್ರಪಂಚ ಇರುವವರೆಗೆ, ಸೂರ್ಯಚಂದ್ರ ಇರುವಾಗ ಇರುವಂತಹ ಹಾಡುಗಳು ಅಂತ ಆಡಿಸಿದಾತ. ಅದಕ್ಕೆ ನಾನು ಹೇಳೋದು, ಈಗ ಇಲ್ಲ ಅಂತಲ್ಲ ಸರ್, ಈಗ ತುಂಬಾ ಒಳ್ಳೆ ಹಾಡುಗಳು ಕೆಲವು ಬರ್ತದೆ. 10%, ಮೊದಲು 90% ಖುಷಿ ಆಗ್ತದೆ, ಈಗ 10%. ಅದನ್ನ ಯಾಕೆ ಬ್ರಿಡ್ಜ್ ಸರಿ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ. ಅದಕ್ಕೆ ಸಿಂಗರ್ಸು ಆಲೋಚನೆ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ಸು ಆಲೋಚನೆ ಮಾಡಬೇಕು. ಎಲ್ಲರೂ ಹೆಚ್ಚು ಯಂಗ್ಸ್ಟರ್ಸ್ ಅನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡುವಂತ ಪ್ರೊಡ್ಯೂಸರ್ಸ್ ಆಲೋಚನೆ. ಯಂಗ್ಸ್ಟರ್ಸ್ ರಿಯಾಲಿಟಿ ಶೋ ಅಲ್ಲಿ ನೀವು ನೋಡಿದಿರಲ್ಲ, ಮಕ್ಕಳು ಹಾಡೋದು ಹಳೆ ಹಾಡುಗಳನ್ನೇ ಸೆಲೆಕ್ಟ್ ಮಾಡ್ತಾರೆ. ನೀವ್ ಯಾಕೆ ಇವತ್ತು ಹಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿದ್ರಿ? ಇವತ್ತು ಹಳೆ ಹಾಡುಗಳ ಡೆಪ್ತ್ ಆಗಿದೆ. ಅದು ಸಾಹಿತ್ಯ ಅಷ್ಟು ಅದ್ಭುತ ಇದೆ. ಸುಮ್ಮನೆ ನಾವು ಮಾತೃ ದೇವೋಭವ ಲೆವೆಲ್ ನಲ್ಲಿ ನಾವೆಲ್ಲ ನಮ್ಮ ಸಂಘ ಹೇಳ್ತಾ ಅಪ್ಪ ಲೂಸ ಅಮ್ಮ ಲೂಸ ಲೆವೆಲ್ಗೆ ಬಂದಿದೆ. ಅದು ಒಳ್ಳೇದಿರ್ಬೋದು, ಒಂದು ಹಂತಕ್ಕೆ ಇರ್ಬೋದು. ನಾನು ಟೀಕೆ ಅಂತ ಹೇಳಿದಲ್ಲ, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಯಸ್ಸು ಅಷ್ಟು ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ ಆಗಬಾರದು. ಇಷ್ಟೇ ನಾನು ಹೇಳ್ತೀನಿ, ಫ್ಯೂಷನ್ ಬೇಕು. ನಾನಂತೂ ಬಹಳ ತೆರೆದ ಮನಸ್ಸಿನ, ನಾನು ಯಾವ್ದನ್ನು ಬೇಡ ಅಂತ ಹೇಳೋದಿಲ್ಲ. ಒಳ್ಳೇದು ಎಲ್ಲೋ ಬರ್ಲಿ, ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಒಳ್ಳೇದು ಬರ್ಲಿ, ಆದ್ರೆ ನಾಟ್ ಅಟ್ ದ ಕಾಸ್ಟ್ ಆಫ್ ಗ್ರೇಟ್ ಕಲ್ಚರ್, ಗ್ರೇಟ್ ಟ್ರೆಡಿಷನ್. ಅದಕ್ಕೆ ನಾನು ಹೇಳೋದು, ಹೋದ ಕಡೆ ಎಲ್ಲ ನಾವೆಲ್ಲ ಜವಾಬ್ದಾರಿ ಇಟ್ಕೊಂಡು ಮುಂದೆ ಹೋಗೋಣ ಬಂದಿದ್ದೀವಿ. ಸನಾತನ ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಭಾರತ್ ಮಾತಾ ಕಿ. ಎರಡನೇದು ಅಷ್ಟೇ ಇಂಪಾರ್ಟೆಂಟ್, ಕನ್ನಡವನ್ನ ಕಾಪಾಡಿಕೊಳ್ಬೇಕು. ಕನ್ನಡ ತಾಯಿಗೆ ನಮ್ಮ ಸೇವೆ ನಿರಂತರ ಸಲ್ಲಬೇಕು. ಅದಕ್ಕೆ ನಾನು ಹೋದ ಕಡೆ ಒಂದು ಮದುವೆ ಮನೆ ಪ್ರೋಗ್ರಾಮ್ ಮಾಡಲಿ, ನಾನು ಭಾರತ್ ಮಾತಾಗೆ ಜೈ ಹೇಳ್ತೀನಿ.
ಕನ್ನಡ ತಾಯಿ ಭುವನೇಶ್ವರಿಗೆ. ಇದು ನಮ್ಗೆಲ್ಲರ ಕರ್ತವ್ಯ. ನಮ್ಗೆ ಏಜ್ ಮುಂದೆ ಮುಂದೆ ಹೋಗ್ತಾ ಇದೆ, ಎಷ್ಟು ಸಮಯ ಇದೆಯೋ ಗೊತ್ತಿಲ್ಲ. ಇರುವ ಸಮಯವು ಇದನ್ನ ಪರಿಪಾಲಿಸ್ತಿದ್ದ ಭಗವಂತ ಎಷ್ಟು ಶಕ್ತಿ ಕೊಡ್ತಾರಂತೆ. ಒಂದು ಭಾರತ ಮಾತೆಯನ್ನು ಮರಿಬಾರದು, ಕನ್ನಡ ತಾಯಿಯನ್ನು ಮರಿಬಾರದು. ಆದ್ರೆ ಎಲ್ಲ ಸಂಸ್ಕೃತಿಯ ಸಾರವೇ ನಮ್ಮ ಸಂಗೀತ. ಅದು ವರ್ಧನ ಹತ್ರ ಇದೆ. ವರ್ಧನದ ಎಲ್ಲರನ್ನ ಪ್ರೀತಿ ಮಾಡುವಂತಹ ಒಂದು ವ್ಯಕ್ತಿತ್ವ ಇದೆ. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಿ. ಪ್ರೀತಿ, ನೀತಿ, ಭಕ್ತಿ ಇದು ಭಾರತದ ಸಂಸ್ಕೃತಿ. ಜಾತಿ ಮತ ಎಲ್ಲ ಮೀರಿ ನಾವೆಲ್ಲ ಒಂದೇ. ಭಗವಂತ ಚೈತನ್ಯ ಇರೋದು ಎಲ್ಲರಲ್ಲಿ ಒಂದೇ ಚೈತನ್ಯ. ಇದು ನಾವು ವಿಶ್ವಗುರು, ನಮ್ಮ ಭಾರತ ಮಾತೆ, ನಮ್ಮ ಸನಾತನ ಸಂಸ್ಕೃತಿ ಹೇಳ್ಕೊಟ್ಟಿದೆ. ಅನ್ಫಾರ್ಚುನೇಟ್ಲಿ ಕೆಲವು ಮತಗಳಲ್ಲಿ ಇದು ಇಲ್ಲ ಬಂಧುಗಳೇ. ಅದನ್ನ ನಾನು 50 ವರ್ಷ ಆದ್ಮೇಲೆ ತಿಳ್ಕೊಂಡ ಸತ್ಯ. ನಾವೆಲ್ಲರನ್ನು ಪ್ರೀತಿಸೋಣ, ನಾವಂತೂ ಯಾರನ್ನು ದ್ವೇಷ ಮಾಡೋದು. ಅದಕ್ಕೆ ನಾವು ಲೆಟ್ ಬಿ ಪ್ರೌಡ್ ದಟ್ ವಿ ಆರ್ ಫ್ರಮ್ ಸನಾತನ ಸಂಸ್ಕೃತಿ ಭಾರತ. ಇಷ್ಟು ಹೇಳೋದಕ್ಕೂ ನಾವು ಹಿಂಜೆ ಇರ್ತಾ ಇದ್ವಲ್ಲ ಮೊದಲು. ನೋಡು ಕಮ್ಮಿನಲ್ಲ ಅಂತ ಹೇಳ್ತಾ ಇದ್ವಿ. ಒಳ್ಳೇದಾಗ್ಲಿ. ನಮ್ಗೆಲ್ಲರೂ ನಮ್ಮವರು, ಎಲ್ಲರೂ ಭಾರತದಲ್ಲಿ ವಾಸಿಸುವ ಎಲ್ಲರೂ ನಮ್ಮವರು. ವಸುದೈವ ಕುಟುಂಬ, ವಿಶ್ವವೇ ನಮ್ಮ ಕುಟುಂಬ ಅಂತ ಹೇಳಿದವರು. ನಮಗೆ ಸಂಗೀತ ಅದನ್ನು ಮಾಡ್ತದೆ. ಸಂಗೀತಕ್ಕೆ ಜಯವಾಗಲಿ. ಆ ತಾಯಿ ಶಾರದಾ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಅಂಡ್ ಗೀತಾ ಮತ್ತೆ ನಮ್ಮ ವರ್ಧನ್ ಅವರ ಕನಸುಗಳೆಲ್ಲ ನನಸಾಗಲಿ. ಅವ್ರ ಚಾನಲ್ಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದಾಗಲೇ ನನಗೆ ಅವರ ಫ್ಯಾನ್ ಆಗಿಬಿಟ್ಟಿದ್ದೆ ನಾನು. ದ ವೇ ಹಿ ಇಂಟ್ರಾಕ್ಟ್ಸ್ ವಿತ್ ದ ಗೆಸ್ಟ್ಸ್ ಅಷ್ಟು ಚಂದ. ಅವರ ಮನಸ್ಸಿನ ಭಾವನೆಗಳನ್ನು ಒಂದೊಂದೇ ಪ್ರಶ್ನೆ ಹಾಕಿ 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 ತೆಗಿತಾನೆ ನಮ್ಮ ವರ್ಧನ್. ಬಹಳ ಸಂತೋಷ. ನಿಮ್ಮ ತಂದೆಯವರಿಗೂ ನಾನು ನಮಸ್ಕಾರ ಹೇಳಿ. ನಿಮ್ಮ ಕುಟುಂಬಕ್ಕೆ ಶುಭವಾಗ್ಲಿ. ಲವ್ ಯು ಆಲ್. ಎಲ್ರಿಗೂ ಒಳ್ಳೇದಾಗ್ಲಿ. 2 ಸಾಲ ಒಟ್ಟಿಗೆ ಮಾಡಿದ್ದೀರಿ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಭಾರತ್ ಮಾತಾ ಕಿ ಕನ್ನಡ ತಾಯಿ ಭುವನೇಶ್ವರಿಗೆ, SVP ಕಲಾ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ಗೆ, ರಾಗರಂಜಿನಿ ಟ್ಯಾಲೆಂಟ್ಸ್ ಮೀಟ್ಗೆ, ವರ್ಧನ್ ಬಾಲು ಅವರಿಗೆ, ಥ್ಯಾಂಕ್ ಯು. ಲವ್ ಯು ಆಲ್. ಒಳ್ಳೇದಾಗ್ಲಿ. ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಹೃದಯವಂತ ಶಶಿಧರ್ ಕೋಟೆ ಅವರಿಗೆ ಯಾವತ್ತಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ನಾವು ನೋಡಿದ್ವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಷ್ಟು ಹೃದಯಪೂರ್ವಕವಾಗಿ ಅವರು ಹಾರೈಸ್ತಾರೆ ಅಂದ್ರೆ ಬಹಳ ಅದ್ಭುತವಾಗಿ. ನಿಜವಾಗ್ಲೂ ನಮಗೆ ಶಬ್ದಗಳಿಲ್ಲ. ಬನ್ನಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ.